ಹೆಲೋ ಫ್ರೆಂಡ್ಸ್, ಇವತ್ತಿನ ಬ್ಲಾಗಲ್ಲಿ ನಾನು 888 ಪೋರ್ಟಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಆಗಸ್ಟ್ 8 ಶನಿವಾರ 8ನೇ ತಾರೀಕು ಬರುತ್ತೆ. ಸೊ ಯಾವ ಒಂದು ಮಂತ್ ಆಗಿರುತ್ತೆ ಅಂದರೆ ಆಗಸ್ಟ್ ಆಗಿರೋದ್ರಿಂದ 8 ಬರುತ್ತೆ, ಮತ್ತು 8ನೇ ತಾರೀಕು ಬರುತ್ತೆ, ಪ್ಲಸ್ ನಮ್ಮದು 2026. ಸೊ ಎಲ್ಲನೂ ಆ್ಯಡ್ ಮಾಡಿದಾಗ 888 ಅಂತ ಬರುತ್ತೆ. ಸೊ 888 ಬರುತ್ತೆ, ಆಯಿತಾ ಫ್ರೆಂಡ್ಸ್. ಸೊ ಈ ದಿನದಲ್ಲಿ ಯಾರೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ, ಸೊ ಏನಾಗುತ್ತೆ ಅಂದರೆ ಲಯನ್ದ ಗೇಟ್ ಓಪನ್ ಆಗುತ್ತೆ ಅವತ್ತಿನ ದಿನ. ಸೊ ಯಾರೆಲ್ಲ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತಾ ಇರ್ತಾರೋ, ಸೊ ಆ ಟೈಮಲ್ಲಿ ಒಂದು ಯೂನಿವರ್ಸಲ್ಲಿ ಒಂದು ಅಟ್ಮಾಸ್ಫಿಯರ್ ಏನು ಕ್ರಿಯೇಟ್ ಆಗುತ್ತೋ, ಒಂದು ತಾರಾ ನಕ್ಷತ್ರ ಅಂತ ಒಂದು ಕ್ರಿಯೇಟ್ ಆಗಿರುತ್ತೆ. ಅಂಥ ಟೈಮ್ ಲಯನ್ ಗೇಟ್ ಓಪನ್ ಆದಾಗ ನಾನು ಹೇಳೋದು, ಆಯಿತಾ. ಸೊ ಅಂಥ ಟೈಮಲ್ಲಿ ಯಾರು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತೀರೋ, ಸೊ ನೀವೇನು ಅಂದ್ಕೊಳ್ತೀರೋ ಅದು ಕ್ಲಿಕ್ ಆಗುತ್ತೆ. ಸೊ ಅದು ಯಾವ ಮೆಥಡಲ್ಲಿ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದ್ರ ಬಗ್ಗೆ ಫುಲ್ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಸೊ ನಾನು ವಿಡಿಯೋನ ಫುಲ್ ವಾಚ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಶೇರ್ ಮಾಡ್ಕೋಬೇಕು ಫ್ರೆಂಡ್ಸ್, ನಾನು ನಂದು ಇನ್ಸ್ಟಾಗ್ರಾಮಲ್ಲಿ ಹೊಸದಾಗಿ ನಂದು ತೆಹಾನಾ ಜ್ಯುವೆಲ್ರಿ ಅಂತ ಒಂದು ಬ್ರ್ಯಾಂಡ್ ಜ್ಯುವೆಲ್ರಿ ಇದು, ಆಯಿತಾ, ಬಿಸ್ನೆಸ್ ಅಕೌಂಟನ್ನು ಓಪನ್ ಮಾಡಿದ್ದೀನಿ. ಸೊ ಯಾರಿಗಾರ ಈ ಥರ ಜ್ಯುವೆಲ್ರಿಗಳು ಇಷ್ಟ ಆದರೆ, ಸೊ ಅಲ್ಲಿ ನಾನು ವಿತ್ ಪ್ರೈಸ್ ಸಮೇತ ಹಾಕಿರ್ತೀನಿ. ಜಸ್ಟ್ ಒಂದು 3 days ಆಯಿತು ಅಷ್ಟೇ ಸ್ಟಾರ್ಟ್ ಮಾಡಿ. ಯಾರು ಫಾಲೋವರ್ಸು ಇಲ್ಲ. ನಾನು ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೊಟ್ಟಿಲ್ಲ, ಆಯಿತಾ. ನಂದು ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ಅವಾಗವಾಗ ಆಗ್ತಾ ಇರ್ತೀನಿ, ಬಟ್ ಜಾಸ್ತಿ ನಾನು ಇನ್ಸ್ಟಾದಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬಿಸ್ನೆಸ್ ಅಕೌಂಟಲ್ಲಿ ಮಾಡ್ತಾ ಇದ್ದೀನಿ. ಸೊ ಯಾರಿಗಾರ ಇಷ್ಟ ಆದರೆ ನೀವು DM ಮಾಡಿದ್ರೆ ನಂದು ನಂಬರ್ ಕೊಡ್ತೀನಿ, ಅಂದರೆ ವಾಟ್ಸಪ್ ನಂಬರ್ ಕೊಡ್ತೀನಿ, ಅದರಲ್ಲಿ ನೀವು ಪರ್ಚೇಸ್ ಮಾಡ್ಬೋದಾಗಿದೆ, ಆಯಿತಾ. ಸೊ ಬನ್ನಿ, ನಂದು ಯೂಟ್ಯೂಬ್ ಚಾನಲಲ್ಲೇ ಇದು ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ, ಅದರಲ್ಲಿ ಹಾಕಿದ್ದೀನಿ. ಇನ್ಸ್ಟಾಗ್ರಾಮ್ ಅಂದ್ಬಿಟ್ಟು ನಂದು ಲಿಂಕ್ನ ಕೊಟ್ಟಿದ್ದೀನಿ ಫ್ರೆಂಡ್ಸ್. ತೆಹಾನಾ ಜ್ಯುವೆಲ್ರಿ ಅಂತ, ಆಯಿತಾ. ಜ್ಯುವೆಲ್ರಿ ಇದೆ, ಬರೀ ಜ್ಯುವೆಲ್ರಿದೆ ಮಾಡ್ತಿರೋದು. ಓನ್ಲಿ 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿ, ಬಿಕಾಸ್ ಇದು ಎಲ್ಲರಿಗೂ ರೀಸನಬಲ್ ಆಗೇ ಮಾಡ್ತಿರೋದು, ಆಯಿತಾ. ಅಂದರೆ ಎಲ್ಲರಿಗೂ ರೀಚ್ ಆಗಲಿ ಅಂತ. ಚಿನ್ನದ ಥರನೇ ಕಾಣಿಸುತ್ತೆ. ಸೊ ಎಲ್ಲರೂ ಕ್ಯೂಟಾಗಿ ಕಾಣಿಸ್ಕೊಳ್ಳಿ, ಹಬ್ಬಗಳೆಲ್ಲ ಹತ್ರ ಬರ್ತಾ ಇದೆಯಲ್ಲ. ಸೊ ಯಾರಿಗಾರು ಇಷ್ಟ ಆದರೆ ತೊಗೊಳ್ಳಿ, ಬಿಕಾಸ್ ನಂದು ಇನ್ಸ್ಟಾದಲ್ಲಿ ಇದೆ ಫಸ್ಟ್ ಟೈಮ್ ಫ್ರೆಂಡ್ಸ್. ನಾನು ಇನ್ಸ್ಟಾ ಓಪನೇ ಮಾಡಿರಲಿಲ್ಲ. ಸೊ ನಾನು ಹೇಳಿದ್ನಲ್ಲ, ನಮ್ಮ ಅಕ್ಕ ಯಾವುದೋ ಬಿಸ್ನೆಸ್ ಮಾಡ್ತಾಳೆ ಅಂತ. ಸೊ ಅವಳಿಗೆ ಸಪೋರ್ಟ್ ಮಾಡೋಕ್ಕೋಸ್ಕರ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಯಾರಿಗಾರು ಇಷ್ಟ ಆದರೆ ಅಲ್ಲಿ ನಂದು ಇದು DM ಮಾಡ್ಬೋದು ನೀವು. ಸೊ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಅದರಲ್ಲಿ ಪರ್ಚೇಸ್ ಮಾಡ್ಬೋದು, ಆಯಿತಾ ಫ್ರೆಂಡ್ಸ್. ಸೊ ಬನ್ನಿ, ಈ ಒಂದು ವರ್ಷ ಮತ್ತು ತಿಂಗಳಲ್ಲಿ ಏನು ರೆಪ್ರೆಸೆಂಟ್ ಯಾವುದು ಮಾಡುತ್ತೆ ಅಂದರೆ ಶನಿ ಗ್ರಹದು, ಆಯಿತಾ ಫ್ರೆಂಡ್ಸ್. ಸೊ ಶನಿ ಯಾವುದಕ್ಕೆ ನಿಮಗೆ ಸೂಚಿಸುತ್ತೆ ಅಂದರೆ ಕರ್ಮದು, ಆಯಿತಾ. ಸೊ ನಾವು ಮಾಡಿರುವಂತಹ ಕರ್ಮನ ಅದು ತೋರಿಸುತ್ತೆ, ಎದ್ದು ತೋರಿಸುತ್ತೆ. ಸೊ ಅದಕ್ಕೋಸ್ಕರ ನಾವು ಯಾವ ಥರ ಮಾಡ್ಕೋಬೇಕು ಅಂದರೆ, ಶನಿದು ಒಂದು ಸ್ವಲ್ಪ ನಮ್ಮದು ಬ್ಯಾಲೆನ್ಸ್ ಆಗ್ತಾ ಬಂದರೆ ಮನಿ ಅಬಂಡೆನ್ಸು ಚೆನ್ನಾಗಾಗುತ್ತೆ. ಸೊ ಶನಿದು ಯಾವ ಥರ ಮಾಡ್ಕೋಬೇಕು ಅನ್ನೋದು ಈ ಒಂದು 888ದಲ್ಲಿ ಏನೊಂದು ಮ್ಯಾನಿಫೆಸ್ಟೇಷನ್ ನೀವು ಮಾಡ್ಕೊತೀರೋ, ಆವಾಗ ನಿಮ್ಮದು ಏನೋ ಒಂದು ಕೆಲಸ ನಿಂತೋಗಿರುವಂತಹ ಕೆಲಸ ನಿಮ್ಮದು ಸಲೀಸಾಗಿ ಆಗುತ್ತೆ. ಸೊ ಇವತ್ತಿನ ದಿನ ಅಂದರೆ 888 ಅಂತ ಏನು 888 ಅಂತಾರೋ ಶನಿವಾರದ ದಿನ ನಾನು ಹೇಳೋದು, ಆಯಿತಾ. ಸೊ ಸ್ಯಾಟರ್ಡೇ ನೀವು ಯಾವ ಟೈಮಲ್ಲಿ ಮಾಡಬೇಕು ಅಂದರೆ ಬೆಳಗ್ಗೆ 8-8ಕ್ಕೆ, ಆಯಿತಾ. ಸೊ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಮಾರ್ನಿಂಗ್ ಟೈಮು 8-8ಕ್ಕೆ ಮಾಡಿ, ಇಲ್ಲ ಅಂದರೆ ನೈಟ್ ಟೈಮು 8-8ಕ್ಕೆ ಸ್ಟಾರ್ಟ್ ಮಾಡಿ. ಯಾವುದೇ ಒಂದು ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ, ಆಯಿತಾ. ಸೊ ಅದು ಹೇಗೆ ಮಾಡೋದು ಅಂತ ಹೇಳ್ತೀನಿ ಈಗ. ಸೊ ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ ಒಂದು ವೈಟ್ ಶೀಟ್ ತೊಗೋಬೇಕಾಗುತ್ತೆ, A4 ಶೀಟ್, ಆಯಿತಾ. ಮೇಲ್ಗಡೆ ಸ್ಕ್ವೇರ್ದು ಒಂದು ಬಾಕ್ಸ್ ಹಾಕೊಳ್ಳಿ, ಕೆಳಗಡೆ ಒಂದು ಸ್ಕ್ವೇರ್ದು ಒಂದು ಬಾಕ್ಸ್ ಹಾಕೊಳ್ಳಿ. ಸೊ ಮೇಲ್ಗಡೆ ಸ್ಕ್ವೇರ್ದು ಏನು ನೀವು ಹಾಕಿದ್ದೀರೋ, ಸೊ ಅದರಲ್ಲಿ 5 ನೀವು ಗ್ರ್ಯಾಟಿಟ್ಯೂಡ್ನ ಬರಿಬೇಕಾಗುತ್ತೆ. ಗ್ರ್ಯಾಟಿಟ್ಯೂಡ್ ಅಂದರೆ ಏನು? ಕೃತಜ್ಞತೆ ಅದು, ಆಯಿತಾ. ಕೃತಜ್ಞತೆ ಅಂದರೆ ಗ್ರ್ಯಾಟಿಟ್ಯೂಡ್ ವ್ಯಕ್ತಪಡಿಸೋದು. ಸೊ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಮಗೆ ಇರೋದಕ್ಕೆ ಒಳ್ಳೆ ಮನೆ ಸಿಕ್ಕಿರೋದಕ್ಕೆ ತುಂಬ ಥ್ಯಾಂಕ್ ಯು ದೇವ್ರೆ ಅಂತ, ಅದು 1ನೇ ಪಾಯಿಂಟ್ ಆಯಿತು. ಸೆಕೆಂಡ್ ಪಾಯಿಂಟ್, ನಮಗೆ ತಿನ್ನೋದಕ್ಕೆ ಒಳ್ಳೆ ಊಟ ಕೊಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ದೇವ್ರೆ ಅಂತ, ಅದು 2ನೇ ಪಾಯಿಂಟ್ ಆಯಿತು. ಸೊ 3ನೇ ಪಾಯಿಂಟು, ನಮಗೆ ಬೇಕಾದಷ್ಟು ದುಡ್ಡು ಕೊಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ದೇವ್ರೆ ಅಂತ, ಸೊ ಅದು 3ನೇ ಪಾಯಿಂಟ್ ಆಯಿತು, ಆಯಿತಾ. ಸೊ ಆ ಥರ ನಿಮ್ಮಿಷ್ಟ, ನಿಮ್ಗೆ ಏನೇನು ಸಿಕ್ಕಿದೆಯೋ ಅದನ್ನೆಲ್ಲ ಬರೀರಿ. ಸಿಗದೇ ಇದ್ರೂ ಬರೀರಿ, ಯಾವಾಗಲೇ ಯೂನಿವರ್ಸಿಂದ ನಿಮಗೆ ಅದು ಆ ಒಂದು ಆಪರ್ಚುನಿಟಿ ಉಳ್ಕೊಂಡು ಬರುತ್ತೆ. ಯಾವಾಗಲೂ ಅಷ್ಟೇ ಫ್ರೆಂಡ್ಸ್, ನಾವು ಯಾವುದೇ ಒಂದು ಗ್ರ್ಯಾಟಿಟ್ಯೂಡ್ ಎಷ್ಟು ವ್ಯಕ್ತಪಡಿಸ್ತೀವೋ ಅಷ್ಟಕ್ಕೆ ಅದಕ್ಕಿಂತ ಡಬ್ಬಲ್ ಆಗಿ ಮಲ್ಟಿಪಲ್ ಆಗಿ ಬರುತ್ತೆ, ನಿಮಗೆ ಮಲ್ಟಿಪ್ಲೈ ಆಗಿ, ಆಯಿತಾ. ಸೊ ಅಷ್ಟು ಚೆನ್ನಾಗಿ ನಿಮಗೆ ಮನಿ ಅಬಂಡೆನ್ಸು ಬರುತ್ತೆ ಯಾವಾಗ ನೀವು ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸ್ತೀರೋ ಅವಾಗ. ಮ್ಯಾನಿಫೆಸ್ಟೇಷನ್ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಗ್ರ್ಯಾಟಿಟ್ಯೂಡ್ದು ತುಂಬ ಬರುತ್ತೆ. ಯಾಕಂದರೆ ಎಷ್ಟು ನೀವು ಥ್ಯಾಂಕ್ಸ್ ಹೇಳ್ತೀರೋ ಅಷ್ಟು ಯೂನಿವರ್ಸಿಂದ ತುಂಬಾ ನಿಮಗೆ ಜಾಸ್ತಿ ಅಬಂಡೆನ್ಸು ಸಿಗ್ತಾ ಹೋಗುತ್ತೆ.
ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಯಾರೋ ಒಬ್ರು ಮನೆ ತೊಗೊಂಡ್ರು ಅಂದ್ಕೊಳ್ಳಿ ಆಯಿತಾ, ಯಾರೋ ಒಬ್ರು ಮನೆ ತೊಗೊಂಡ್ರು ಇಲ್ಲ ಕಾರೇ ತೊಗೊಂಡ್ರು. ಸೊ ಅದನ್ನು ನೋಡ್ಬಿಟ್ಟು ನಾವು ಜಲಸ್ ಭಾವದಿಂದ ಇದ್ದರೆ, ಅಂದರೆ ಅಯ್ಯೋ ಅವರು ತೊಗೊಂಬಿಟ್ರಲ್ಲ ಅಂತ, ಆವಾಗ ನಿಮಗೆ ಅದು ವರ್ಕೌಟ್ ಆಗಲ್ಲ. ಏನು ಮಾಡಿ ಗೊತ್ತಾ, ನಿಮಗೆ ಮನಸ್ಪೂರ್ವಕವಾಗಿ ಯಾರೇ ಒಬ್ಬರು ತೊಗೊಂಡ್ರು, ನಿಮ್ಮ ಎನಿಮೀಸೇ ತೊಗೊಂಡ್ರು ಅದನ್ನು ಖುಷಿ ಪಡಿ, ತುಂಬ ಒಳ್ಳೇದಾಯಿತು ತೊಗೊಂಡಿದ್ದು, ನೀವು ನಮಗೆ ತುಂಬ ಹ್ಯಾಪಿಯಾಗಿ ಫೀಲ್ ಆದೆ ಅಂತ, ಆ ಥರ ಆಯಿತಾ. ಸೊ ಯಾವಾಗ ನೀವು ಆ ಥರ ಮಾಡ್ತಿರೋ, ಸೊ ಅವಾಗ ಏನಾಗುತ್ತೆ ಗೊತ್ತಾ, ಯೂನಿವರ್ಸಿಂದ ನಾವು ಯಾವುದೇ ಒಂದು ಮಾತಾಡಿದ್ರೂ ಅದಕ್ಕೆ ಒಂದು ಎನರ್ಜಿ ಪಾಸ್ ಆಗ್ತಾ ಇರುತ್ತೆ ಫ್ರೆಂಡ್ಸ್ ಆಯಿತಾ. ಸೊ ಅದು ಆ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತಾ ಇರುತ್ತೆ. ಸೊ ಯಾವಾಗ ನಾವು ಹೊಗಳ್ತೀವೋ ಯೂನಿವರ್ಸಿಂದ ನಮಗೂ ಅದೇ ಥರ ಅಬಂಡೆನ್ಸು ಸಿಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬರು ಮನೆ ತೊಗೊಂಡ್ರು, ನೋಡ್ದ ಅವ್ರು ಎಷ್ಟೊಂದು ಅವ್ರ ಹತ್ರ ಏನೂ ಇರಲಿಲ್ಲ ತೊಗೊಂಡ್ಬಿಟ್ರು ಅಂದಾಗ, ಸೊ ಅದು ಆ ವರ್ಡ್ಸ್ ನಾವೇನು ಮಾತಾಡಿರ್ತೀವೋ ಹಿಂಗೋಗಿ ರಿಟರ್ನ್ ನಮಗೆ ಹೊಡೆಯುತ್ತೆ. ಸೊ ಹಂಗೆ ನಾನು ಹೇಳಿದ್ದು ಆಯಿತಾ, ಅರ್ಥ ಆಯ್ತು ಅಂದ್ಕೊಳ್ತೀನಿ. ಸೊ ಅದಕ್ಕೇ ಯಾವಾಗ್ಲೂ ಒಬ್ಬರು ಬ್ಯೂಟಿನ ನೋಡಿ ಖುಷಿ ಪಡಿ, ಒಬ್ಬರು ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾ ಇದ್ರೆ ಅವ್ರನ್ನ ಹೊಗಳಿ, ಅವಾಗ ನಿಮ್ಮ ಮುಖನೂ ಚೆನ್ನಾಗಿ ಕಾಣಿಸುತ್ತೆ ಆಯಿತಾ. ಸೊ ಅದನ್ನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅದನ್ನು ಮಾಡಿ. ಬಟ್ ಇತ್ತೀಚಿನ ಕಾಲದಲ್ಲಿ ಯಾರೂ ಅಷ್ಟೊಂದು ಹೊಗಳಕ್ಕೆ ಹೋಗಲ್ಲ. ಬಟ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತುಂಬ ನೀವು ಬೇರೆಯವ್ರಿಗೆ ಎಷ್ಟು ಹೊಗಳ್ತಿರೋ ಅಷ್ಟು ನಿಮಗೆ ಜಾಸ್ತಿ ನಿಮಗೂ ಬ್ಯೂಟಿ ಎನ್ಹ್ಯಾನ್ಸ್ ಆಗುತ್ತೆ. ನಾನೇ ಇದ್ದೀನಿ ಸಾಕ್ಷಿಗೆ ಆಯಿತಾ. ಸೊ ನಾನು ಹೊಗಳ್ಕೋತಾ ಇಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲರನ್ನೂ ನೋಡಿ ನೀವು ಅವ್ರಿಗೆ ಒಳ್ಳೇದನ್ನು ಮಾಡಿ, ಯಾವಾಗಲೂ ಅಷ್ಟೇ ಆಯಿತಾ. ಎಷ್ಟೇ ಅವರು ಇದ್ದಿದ್ರೂ ಅವ್ರನ್ನ ಡಿಮೋಟಿವೇಟ್ ಅಂತೂ ಮಾಡಲೇಬೇಡಿ ಫ್ರೆಂಡ್ಸ್. ಅದೊಂದು ಜಸ್ಟ್ ರಿಕ್ವೆಸ್ಟ್ ಆಯಿತಾ. ನಿಮ್ಗೆ ಇಷ್ಟ ಇಲ್ವಾ, ನೋಡೋಕ್ಕೆ ಹೋಗಬೇಡಿ. ನಂದು ವ್ಲಾಗ್ಸು ಕೆಲವರೆಲ್ಲ ಹಂಗೆ ಏನೇನೋ ಕಮೆಂಟ್ಸ್ ಎಲ್ಲ ಮಾಡ್ತಾ ಇರ್ತೀರಾ, ನಾನು ನೋಡ್ತಾ ಇದ್ದೀನಿ. ಸೊ ಇಷ್ಟ ಇಲ್ಲ ಅಂದರೆ ಬಿಡಿ, ಯಾಕೆ ನೋಡೋಕ್ಕೆ ಬರ್ತೀರಾ. ಸೊ ಅದನ್ನು ಹೇಳಿದ್ದು, ಇಷ್ಟ ಇಲ್ಲ ಅಂದರೆ ನೋಡೋಕ್ಕೆ ಬರಬೇಡಿ. ಯಾರಿಗೆ ನಂದು ವ್ಲಾಗ್ಸ್ ಇಷ್ಟ ಆಗುತ್ತೋ ಅಂಥವ್ರು ಮಾತ್ರ ನೋಡಿ. ಸೊ ನಾನು ಹೇಳ್ತಾ ಇರೋದು ಆಯಿತಾ. ಯಾವಾಗಲೂ ಅಷ್ಟೇ ಒಬ್ಬರನ್ನ ಡಿಮೋಟಿವೇಟ್ ಮಾಡಲೇಬಾರ್ದು. ಯಾಕೆಂದರೆ ಒಬ್ಬೊಬ್ರಿಗೆ ಒಂದೊಂದು ಕ್ವಾಲಿಟೀಸ್ ಇರುತ್ತಲ್ವ, ಒಬ್ಬೊಬ್ಬರು ಒಂದೊಂದು ಫೀಲ್ಡಲ್ಲಿ ಅವ್ರದ್ದು ಅಚೀವ್ಮೆಂಟ್ ಮಾಡ್ಕೊಂಡಿರ್ತಾರೆ. ಸೊ ಇಷ್ಟ ಇಲ್ಲ ಅಂದರೆ ನೋಡೋಕ್ಕೆ ಹೋಗಬೇಡಿ. ಅಂಥವ್ರು ಬೇರೆಯವ್ರಿಗೆ ನೀವು ಟೀಸ್ ಮಾಡಿದಾಗ ಏನು ಗೊತ್ತಾ, ಯೂನಿವರ್ಸಿಂದ ಎಲ್ಲನೂ ರಿಟರ್ನ್ ಆಗಿ ಕರ್ಮ ಅನ್ನೋದು ಯಾವಾಗಲೂ ಹೊಡೆಯುತ್ತೆ. ಸೊ ಅದನ್ನು ಹೇಳಿದೆ. ಸೊ ಆಯಿತಾ ಫ್ರೆಂಡ್ಸ್. ಸೊ ಫಸ್ಟ್ನೇ ಇದರಲ್ಲಿ ಗ್ರ್ಯಾಟಿಟ್ಯೂಡ್ದು ಬರೀರಿ ಆಯಿತಾ. ಸೊ ಗ್ರ್ಯಾಟಿಟ್ಯೂಡ್ದು ಬರ್ಕೊಳ್ಳಿ. ಸೊ ನೋಡಿ ಫ್ರೆಂಡ್ಸ್, ಫಸ್ಟ್ನೇ ಇದರಲ್ಲಿ ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸ್ಬೇಕು. ಫಾರ್ ಎಕ್ಸಾಂಪಲ್, ನಾನು ಹೇಳಿದ್ನಲ್ಲ, ನಮಗೆ ಇರೋದಕ್ಕೆ ಒಳ್ಳೆ ಮನೆ ಕೊಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ದೇವ್ರೆ ಅಂತ. ಸೆಕೆಂಡ್ನೇ ಇದರಲ್ಲಿ ನಮಗೆ ತಿನ್ನೋದಕ್ಕೆ ಒಳ್ಳೆ ಊಟ ಕೊಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ದೇವ್ರೆ ಅಂತ. ಸೊ ಆ ಥರ ಒಂದು 5 ನಿಮ್ಮ ಒಂದು ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸಿ. ಸೊ ನಾನು ವಿಷಯಸ್ಸಲ್ಲಿ, ನಂದು ವಿಷಯಸ್ನಲ್ಲಿ ಏನು ಅಂದ್ಕೊಂಡಿದ್ದೀನಿ ಅಂದರೆ, ನನ್ನ ಹತ್ತಿರ ತುಂಬ ದುಡ್ಡಿದೆ ಅಂತ ಆಯಿತಾ. ನನ್ನ ಹತ್ರ ತುಂಬ ದುಡ್ಡಿದೆ, ಮತ್ತು ನಾನು ತುಂಬ ಸುಂದರವಾಗಿದ್ದೀನಿ ಅಂತ, ತುಂಬ ಬ್ಯೂಟಿಫುಲ್ ಆಗಿದ್ದೀನಿ ಅಂತ ಆಯಿತಾ. ಸೊ ಮೂರನೇದೇನು ಅಂದರೆ, ನಾನು ತುಂಬ ಆರೋಗ್ಯವಾಗಿದ್ದೀನಿ ಅಂತ. ಸೊ ಹೆಲ್ತ್ ಇದ್ದರೆ ವೆಲ್ತ್ ಅಲ್ವಾ. ಸೊ ಆರೋಗ್ಯವೇ ಭಾಗ್ಯ ಅಂದಂಗೆ. ಸೊ ಅದನ್ನು ಹೇಳ್ಕೊಂಡೆ. ಸೊ ನಾಲ್ಕನೇದೇನು ಅಂದರೆ, ನನ್ನ ಎಲ್ಲ ಕೆಲಸಗಳು ತುಂಬ ಸಕ್ಸಸ್ ಆಗಿ ನಡೆಯುತ್ತಿದೆ ಅಂತ ಆಯಿತಾ. ಸೊ ಪ್ರೆಸೆಂಟ್ ಟೆನ್ಸಲ್ಲೇ ಹೇಳಬೇಕು ಯಾವಾಗಲೂ ವಿಷಯಸ್ನ. ಸೊ ಐದನೇದು ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದರೆ, ನನಗೆ ದೇವರ ಆಶೀರ್ವಾದ ಇದೆ ಅಂತ. ಸೊ ಯಾವುದೇ ಒಂದು ನೀವು ಕೆಲಸ ಮಾಡಬೇಕಾದ್ರೂ, ಸೊ ನಾನು ಸ್ಪಿರಿಚುವಲಿ ತುಂಬ ನಂಬ್ತೀನಿ ದೇವ್ರನ್ನ ಆಯಿತಾ. ಸೊ ಕೆಲವ್ರಿಗೆ ಬೇರೆ ಬೇರೆ ಧರ್ಮದವರು ನನ್ನ ಚಾನಲ್ನ ನೋಡ್ತಾ ಇರ್ತೀರಾ. ಸೊ ಎಲ್ಲರಿಗೂ ನಾನು ಹೇಳ್ತಾ ಇರೋದು ಆಯಿತಾ, ನಿಮ್ಮ ಧರ್ಮದ ದೇವ್ರನ್ನ ನೀವು ಬಿಲೀವ್ ಮಾಡ್ತಾ ಇರ್ತೀರಾ. ಸೊ ನೀವು ಅದನ್ನು ಬರ್ಕೋಬೋದು. ನಾನು ದೇವ್ರನ್ನ, ನನಗೆ ದೇವರ ಆಶೀರ್ವಾದ ಸಿಕ್ಕಿದೆ ಅಂತ ಆಯಿತಾ, ತುಂಬ ಚೆನ್ನಾಗಿ ನನಗೆ ಸಿಕ್ಕಿದೆ ಅಂತ. ಸೊ ಅವಾಗ ಏನು ಗೊತ್ತಾ ಫ್ರೆಂಡ್ಸ್, ಅದು ಒಂದು ವಿಶ್ ಆಗಿರುತ್ತೆ, ಅಂದರೆ ನಿಮ್ಮ ಒಂದು ಇಚ್ಛೆ ಆಗಿರುತ್ತೆ. ಸೊ ಅದು ಹೇಳಿದ್ನಲ್ಲ, 888 ಪೋರ್ಟಲಲ್ಲಿ ಇದು ಕೆಲವು ವ್ಲಾಗ್ಸ್ ಎಲ್ಲ ನೀವು ನೋಡಿರ್ತೀರ, ಎಲ್ಲರದು ಇದು ವಿಡಿಯೋಗಳು ಮಾಡಿರ್ತಾರೆ. ಸೊ ನಾನು ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ನಾವು ಯಾವಾಗಲೂ ಗ್ರ್ಯಾಟಿಟ್ಯೂಡ್ ವ್ಯಕ್ತಪಡಿಸ್ಬೇಕು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಎಷ್ಟು ಹೇಳ್ತೀರೋ ನೀವು, ಅಷ್ಟು ಚೆನ್ನಾಗಿ ನಿಮಗೆ ಸಕ್ಸಸ್ನ ಕಾಣುತ್ತೆ, ಸಕ್ಸಸ್ನ ಹೊಂದುತ್ತೀರಾ ಆಯಿತಾ. ಆ ಥರ ಮಾಡ್ಕೊಳ್ಳಿ. ಫಸ್ಟ್ 5 ಗ್ರ್ಯಾಟಿಟ್ಯೂಡ್ ಹೇಳ್ಕೊಂಬಿಡಿ. ಅದಾದಮೇಲೆ 5 ವಿಷಸ್, ನಿಮ್ಮ ಒಂದು ವಿಷಸ್ನ ಅದರಲ್ಲಿ ಹೇಳ್ಕೋಬೇಕು ಆಯಿತಾ. ಸೊ ಆ ಥರ ಮಾಡ್ಕೊಳ್ಳಿ. ಸೊ ಇವಾಗ ಬನ್ನಿ, ಇನ್ಫಿನಿಟಿದು ಹಾಕಿದ್ದೀನಿ ನೋಡಿ ಸಿಂಬಲ್ಲು ಆಯಿತಾ, ಇನ್ಫಿನಿಟಿದು. ಸೊ ಇನ್ಫಿನೈಟ್ದು ಏನೊಂದು ಸಿಂಬಲ್ ಹಾಕಿದ್ದೀನೋ 8 ಅಂತ. ಸೊ ಅದ್ರ ಮೇಲ್ಗಡೆ ಮೊದಲನೇದೇನು ಅಂದರೆ ಗ್ರ್ಯಾಟಿಟ್ಯೂಡ್ದು ಹಿಂಗೆ ಇಡಬೇಕು. ನಾನು ಇಲ್ಲಿ ಮೇಲ್ಗಡೆ ಹಿಂಗೆ ತೋರಿಸ್ತಾ ಇದ್ದೀನಿ ನಿಮಗೆ ಆಯಿತಾ ಫ್ರೆಂಡ್ಸ್. ಅದಾದಮೇಲೆ ಕೆಳಗಡೆ ಇದನ್ನು ಇಡಬೇಕು, ವಿಷಸ್ನ ಆಯಿತಾ. ಆ 8 ಮೇಲ್ಗಡೆನೇ ಇಡಬೇಕಿದು. ಸೊ ಈ ಥರ ಹಿಂಗೆ ಇಟ್ಬಿಟ್ಟು ಕೆಳಗಡೆ ಹಿಂಗೆ ಇಟ್ಬಿಟ್ಟು ಮಾಡಿ. ನಾನು ತೋರಿಸ್ತಾ ಇರೋದು ನಿಮಗೆ ಕಾಣಿಸಲ್ವಲ್ಲ ಅದಕ್ಕೆ. ಸೊ ಈ ಥರ ಮಾಡಿಬಿಟ್ಟು ಏನು ಮಾಡಿ ಅಂದರೆ, ದೀಪ ಹಚ್ಚಬೇಕು ಆಯಿತಾ. ಇದ್ರ ಮುಂದೆ ದೀಪ ಹಚ್ಬಿಟ್ಟು ಹನುಮಾನ್ ಚಾಲೀಸದು ನೀವು ಚಾಂಟ್ ಮಾಡಬೇಕಾಗುತ್ತೆ ಒಂದು 7 ಟೈಮ್ಸು, ಅಥವಾ ಒಂದ್ಸಲನೂ ಹೇಳ್ಕೊಬೋದು ಆಯಿತಾ. ಒಂದ್ಸಲ ಹೇಳ್ಕೊಳ್ಳಿ. ಮತ್ತು ಈಶ್ವರದು ನೀವು ಓಂ ನಮಃ ಶಿವಾಯ ಹೇಳ್ಕೋಬೇಕಾಗುತ್ತೆ 108 ಸಲ.
ಅದು ಮಾಡಾದ್ಮೇಲೆ ಏನು ಮಾಡಬೇಕು ಅಂದರೆ, ಸೊ ಇದನ್ನು ಈ ಥರ ಹಿಂಗೆ ಮಡಚಿ, ಸೊ ಎಲ್ಲ ನೀವೇನು ಬರೆದಿರ್ತೀರೋ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಇದು ಅವತ್ತಿನ ದಿನ ತುಂಬ ಹೇಳಿದ್ನಲ್ಲ, ಒಂದು ತಾರಾ ನಕ್ಷತ್ರ ಅಂತ ಓಡಾಡುತ್ತೆ ಆ ಟೈಮಲ್ಲಿ. ಲಯನ್ದು ಗೇಟ್ ಏನು ಓಪನ್ ಆಗುತ್ತೋ 888 ಪೋರ್ಟಲ್ದು ನಾನು ಹೇಳ್ತಾ ಇರೋದು. ಸೊ ಆ ಟೈಮಲ್ಲಿ ಬೆಳಗ್ಗೆ 8:08ಕ್ಕೆ ಮಾಡಿ, ಟೈಮ್ ಸಿಕ್ಕಿಲ್ಲ ಅಂದರೆ ರಾತ್ರಿ 8:08ಕ್ಕೆ ಮಾಡಬೇಕು. ಸ್ಟಾರ್ಟ್ ಮಾಡೋದು 8:08ಕ್ಕೆ, ಎಂಡ್ ಯಾವಾಗ ಬೇಕಾದ್ರೆ ಮಾಡ್ಬೋದು. ಸೊ ಎಲ್ಲ ಕ್ವೆಶನ್ಸ್ ಕೇಳ್ತಾ ಇರ್ತೀರಲ್ಲ, ಅದು ಹೆಂಗಿದೆ ಅಂತ ಅದಕ್ಕೆ ಹೇಳ್ಕೊಟ್ಟಿದ್ದು ಆಯಿತಾ. ಸೊ ಅದಾದಮೇಲೆ ಏನು ಮಾಡಿ ಅಂದರೆ, ಪಾಟ್ ಇರುತ್ತೆ ನೋಡಿ, ನಿಮ್ಮನೆ ಪಾಟ್ ಅಥವಾ ನಿಮ್ಮನೆ ಮುಂದೆ ಜಾಗ ಇದ್ದರೆ ಒಂದು ಸ್ವಲ್ಪ ಹಗದ್ಬಿಟ್ಟು ಮಣ್ಣೊಳಗಡೆ ಇದನ್ನ ಹಾಕಬೇಕು. ಪೃಥ್ವಿ ತತ್ವದಲ್ಲಿ ಇದು ಹೋಗಿ ಸೇರ್ಕೋಬೇಕು ಫ್ರೆಂಡ್ಸ್, ಆಯಿತಾ. ಭೂಮಿ ಒಳಗಡೆ ಹೋಗಿ ಸೇರ್ಕೋಬೇಕು. ಸೊ ಅವಾಗ ನಮ್ಮ ವಿಷಯ ಫುಲ್ಫಿಲ್ ಆಗುತ್ತೆ, ಅವತ್ತಿನ ದಿನ ಮಾಡಬೇಕಾಗುತ್ತೆ. ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ಏನಾರ ಕ್ವೇರೀಸ್ ಇದ್ದರೆ ಕೇಳಿ, ಇದೆಯಲ್ಲ ಕಮೆಂಟ್ ಸೆಕ್ಷನ್. ನಾನು ಯಾವತ್ತೂ ನಿಮಗೆ ಡಿಸಪಾಯಿಂಟ್ಮೆಂಟ್ ಮಾಡೇ ಇಲ್ಲ ಅಲ್ಲ ಫ್ರೆಂಡ್ಸ್, ಎಲ್ಲರಿಗೂ ನಾನು ರಿಪ್ಲೈ ಮಾಡೇ ಮಾಡ್ತೀನಿ. ಯಾರೇ ನನಗೆ ಟೀಸ್ ಮಾಡಿದ್ರೂ ಮಾಡಿರ್ತೀನಿ ಅಲ್ವಾ. ಸೊ ಎಲ್ಲರಿಗೂ ಅಂತೂ ಕಮೆಂಟ್ ಮಾಡೋರ್ಗಂತೂ ರಿಪ್ಲೈ ಅಂತೂ ಖಂಡಿತ ನಾನು ಕೊಟ್ಟಿರ್ತೀನಿ. ಸೊ ಸುಮ್ಮನೆ ಜೋಕ್ ಮಾಡ್ತಾ ಇದ್ದೀನಿ, ಏನು ಅನ್ಕೋಬೇಡಿ ಆಯಿತಾ. ನನಗೇನು ಅಷ್ಟೊಂದೇನು ಬೇಜಾರು ಮಾಡ್ಕೊಳ್ಳಲ್ಲ, ಒಂದು ಸ್ವಲ್ಪ ಹೊತ್ತಿರುತ್ತೆ ಆಮೇಲೆ ಹೊಟ್ಟೋಗುತ್ತೆ ಅಷ್ಟೇ, ಅಷ್ಟೊಂದು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ ಅಂತ ಕೇಳ್ತೀನಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.